ಹಂಗಾಗಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ರ ಇನ್ ಆರಾಮ್ ಆಯ್ತಲ್ವಾ. ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಹಂಗಾಗಿ ನಾವು ಸೇರ್ಕೊಳಕ್ ಆಗ್ಲಿಲ್ಲ ಅಂತ ತುಂಬಾ ಜನ ಹೋದ್ಸಲ ಫೋನ್ ಮಾಡಿದ್ರಿ. ಅದಕ್ಕೋಸ್ಕರ ಇವಾಗ ಅಡ್ಮಿಷನ್ ಓಪನ್ ಮಾಡಿದೀನಿ. ಆರಾಮಾಗಿ ಅಡ್ಮಿಷನ್ ಆಗಿ ನೆಕ್ಸ್ಟ್ 2ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಇರುತ್ತೆ. ಅವತ್ತಿಂದ ಕ್ಲಾಸಸ್ ಇರುತ್ತೆ. ಮತ್ತೆ ಅವತ್ತೇ ಕ್ಲಾಸ್ ಅವತ್ತು ಹೋಗೋಣ ಅಂತ ಸುಮ್ನೆ ಇರ್ಬೇಡಿ. ಬಂದು ಅಡ್ಮಿಷನ್ ಆಗಿ, ಅಡ್ಮಿಷನ್ ಆದ್ಮೇಲೆ ವಿಡಿಯೋಸ್ ಕಳಿಸ್ತಾ ಇರ್ತೀವಿ, ನೋಡ್ಕೊಂಡು ಪ್ರಿಪೇರ್ ಆಗಿ ಬನ್ನಿ. ಲೈಫ್ ಟೈಮ್ ವಿಡಿಯೋಸ್ ಪ್ರತಿ ಒಂದು ಇರುತ್ತೆ. ಯಾವ್ಯಾವ ಕ್ಲಾಸ್ ಇರುತ್ತೆ, ಯಾರ್ಯಾರಿಗಿರುತ್ತೆ, ಯಾರ್ಯಾರು ಕಲಿಬಹುದು ಹೇಳಿ ನೋಡೋಣ. ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ, ನೆಕ್ಸ್ಟ್ ನಿಮ್ಗೆ ತುಂಬಾ ಜನ ಕೇಳ್ತಾರೆ, ಮತ್ ಮೇಡಮ್ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಯಾವತ್ತಿಂದ ಆಗತ್ತೆ, ನಾವು ಸೇರ್ಕೋಬೇಕು, ನಾವು ಕಲಿಬೇಕು, ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಹಂಗಾಗಿ ನಾವು ಸೇರ್ಕೊಳಕ್ ಆಗ್ಲಿಲ್ಲ ಅಂತ ತುಂಬಾ ಜನ ಹೋದ್ಸಲ ಫೋನ್ ಮಾಡಿದ್ರಿ. ಹಂಗಾಗಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ರ ಇನ್ ಆರಾಮ್ ಆಯ್ತಲ್ವಾ. ಅದಕ್ಕೋಸ್ಕರ ಇವಾಗ ಅಡ್ಮಿಷನ್ ಓಪನ್ ಮಾಡಿದೀನಿ. ಆರಾಮಾಗಿ ಅಡ್ಮಿಷನ್ ಆಗಿ ನೆಕ್ಸ್ಟ್ 2ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಇರುತ್ತೆ. ಅಂದ್ರೆ ಸೆಪ್ಟೆಂಬರ್ 2. ಓಕೆನಾ. ಅವತ್ತಿಂದ ಕ್ಲಾಸಸ್ ಇರುತ್ತೆ. ಮತ್ತೆ ಅವತ್ತೇ ಕ್ಲಾಸ್ ಅವತ್ತು ಹೋಗೋಣ ಅಂತ ಸುಮ್ನೆ ಇರ್ಬೇಡಿ. ಬಂದು ಅಡ್ಮಿಷನ್ ಆಗಿ, ಅಡ್ಮಿಷನ್ ಆದ್ಮೇಲೆ ವಿಡಿಯೋಸ್ ಕಳಿಸ್ತಾ ಇರ್ತೀವಿ, ನೋಡ್ಕೊಂಡು ಪ್ರಿಪೇರ್ ಆಗಿ ಬನ್ನಿ. ಲೈಫ್ ಟೈಮ್ ವಿಡಿಯೋಸ್ ಪ್ರತಿ ಒಂದು ಇರುತ್ತೆ. ಯಾವ್ಯಾವ ಕ್ಲಾಸ್ ಇರುತ್ತೆ, ಯಾರ್ಯಾರಿಗಿರುತ್ತೆ, ಯಾರ್ಯಾರು ಕಲಿಬಹುದು ಹೇಳಿ ನೋಡೋಣ. ಎಲ್ರು ಕಲಿಬಹುದು. ಏಜ್ ಲಿಮಿಟ್ ಇಲ್ಲ. ಓದಿರ್ಲೇಬೇಕು. ನೋ. ಫ್ಯಾಷನ್ ಡಿಸೈನ್ ಅಂದ್ರೆ ಓದಿರ್ಬೇಕು, ಲೆಕ್ಕ ಗೊತ್ತಿರ್ಬೇಕಪ್ಪ, ನಮಗ್ ಗೊತ್ತಾಗಲ್ಲಪ್ಪ, ಯಾವ್ದೇ ಟೆನ್ಷನ್ ಬೇಡ. ತಲೆಯಲ್ಲಿ ಬುದ್ಧಿ ಇದ್ರೆ ಸಾಕು, ಆರಾಮಾಗಿ ನಾವು ಕಲಿಬಹುದು. ಯಾವುದೇ ಏಜ್ ಲಿಮಿಟ್ ಕೂಡ ಇಲ್ಲ. ನಮ್ ಕ್ಲಾಸಿಗೆ ಇವತ್ತು ರಿಟೈರ್ಡ್ ಟೀಚರ್ ಕೂಡ ಅಡ್ಮಿಷನ್ ಆಗಿ ಆರಾಮಾಗಿ ಕಲಿತಾ ಇದ್ದಾರೆ. ಮತ್ ಯಾಕೆ ಅಲ್ವಾ. ಟೈಮ್ ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ರೂ ಸೇರ್ಕೊಂಡು ಅಟ್ಲೀಸ್ಟ್ ನೀವು ಬ್ಲೌಸ್ ನ ಹೊಲ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಆ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಕ್ಲಾಸ್ ಕೂಡ ಶುರುವಾಗಿದೆ. ಡ್ರೆಸ್ ಆಗಿರ್ಬೋದು ಹಾಕೊಂಡ್ರೆ ಅಮೌಂಟ್ ಸೇವ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಬೇರೆಯವ್ರಿಗೆ ಹೊಲ್ಕೊಡ್ತು ಅಂದ್ರೆ ಅಮೌಂಟ್ ಬರುತ್ತೆ. ದುಡ್ಡು ನಮ್ಮ ಹತ್ರ ನಮ್ ದುಡ್ಡು ಯಾರದೇ ಡಿಪೆಂಡ್ ಆಗಿದ್ದೆ, ನಮ್ ದುಡ್ಡನ್ನ ನಾವೇ ಸಂಪಾದನೆನ ಮಾಡ್ಕೋಬಹುದು. ಓಕೆನಾ. ಯಾವ್ಯಾವ ಕ್ಲಾಸ್ ಇರುತ್ತಪ್ಪ, ಯಾವ್ಯಾವ ಕ್ಲಾಸ್ ಇರುತ್ತೆ ಅಂದ್ರೆ, ಏನೂ ಗೊತ್ತಿಲ್ಲ ಮ್ಯಾಮ್, ಬಟ್ ಕಲಿಯೋ ಆಸೆ ಇದೆ, ಮನೇಲಿ ಮಿಷನ್ ಇದೆ ಅಂದ್ರೆ, ಹಳ್ಳಿಯಿಂದ ದಿಲ್ಲಿವರೆಗೂ ಯಾವ ಏರಿಯಾ, ಯಾವ ಹಳ್ಳಿಲಾರ ಇರಿ, ಎಲ್ಲಾರು ನೆಟ್ವರ್ಕ್ ಸಿಗ್ತಿರತ್ತೆ, ಫೋನ್ ಯೂಸ್ ಮಾಡ್ತಿರ್ತೀರ ಎಲ್ರು. ಅದೇ ನಿಮ್ ಫೋನಲ್ಲೇ ಇಟ್ಕೊಂಡು ನೀವು ಹಳ್ಳಿಲಿದ್ರು ಸರಿ, ನಿಮ್ಮ ಫೋನಲ್ಲೇ ಮನೆಯಲ್ಲೇ ಕುತ್ಕೊಂಡು ಕಲಿಯೋದಿದು. ಲೈವ್ ಬರ್ತೀರಾ ಬನ್ನಿ, ಫೈನ್. ಮನೆಯಲ್ಲೇ ಕುತ್ಕೊಂತೀವಿ, ಹಳ್ಳಿಲಾರ ಇರ್ಲಿ, ನಾವೆಲ್ಲ ಹೇಳ್ತೀವಿ. ಫಾರಿನ್ ಕಂಟ್ರಿ ಅವ್ರಿಗೂ ನಾನು ಕ್ಲಾಸಸ್ ಮಾಡಿದೀನಿ, ಚಿಕ್ಕ ಪುಟ್ಟ ಹಳ್ಳಿಯವ್ರಿಗೂ ಕ್ಲಾಸಸ್ ಮಾಡಿದೀನಿ. ಬರೀ ಮಾಡಿರೋದಷ್ಟೇ ಅಲ್ಲ, ಸಕ್ಸಸ್ ಕೂಡ ಮಾಡಿಸಿದೀನಿ. ಹಾಗಾಗಿ ಎಲ್ಲೇ ಇದ್ರು ಪರವಾಗಿಲ್ಲ, ಆನ್ಲೈನ್ ಕ್ಲಾಸ್ ಆದ್ರೂ ತಗೋಬಹುದು. ಇಲ್ಲ ಮ್ಯಾಮ್ ನಾವ್ ಇಲ್ಲೇ ಬಂದ್ ಕಲಿತೀವಿ ನಿಮ್ಮ ಹತ್ರನೇ ಅಂದ್ರೆ ಫೈನ್. ಇಲ್ಲಿ ನಾನ್ ಜೊತೆಗೆ 5-6 ಜನ ಟೀಚರ್ಸ್ ಕೂಡ ಇದಾರೆ, ಎಲ್ರು ಕೂಡ ಹೇಳ್ಕೊಡ್ತಾ ಇರ್ತೀವಿ. ಆರಾಮಾಗಿ ಕಲ್ತ್ಕೊಂಡು ನೀವು ಹೋಗ್ಬೋದು. ಒಂದೊಂದ್ ತಿಂಗ್ಳು ಇರುತ್ತೆ. ಯಾವ್ಯಾವ ಕೋರ್ಸ್ ಅಪ್ಪ ಅಂತಂದ್ರೆ, ಏನು ಗೊತ್ತಿಲ್ದವ್ರಿಗೆ ಬೇಸಿಕ್ ಕ್ಲಾಸ್ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗು ಎಮಿಂಗ್ ಇಂದ ಶುರು ಆಗತ್ತೆ. ಎಮಿಂಗು, ಉಕ್ಸು ಕಾಜ, ಚಿಮ್ಮಿಸ್ ಕಟಿಂಗ್ ಬರುತ್ತೆ. ಏನಕ್ಕೆ ಅದು ಮಾಡಿಸ್ತೀವಿ ಅಂತಂದ್ರೆ, ನಿಮ್ ಕೈ ಸೆಟ್ ಆಗ್ಬೇಕು, ಫಸ್ಟ್ ಬೇಸಿಕ್ ಕಲಿಬೇಕು. ಅದ್ ಬಂತು ಅಂದ್ರೆ 8ರಿಂದ 10 ಬ್ಲೌಸ್ ನ ನಿಮ್ ಹತ್ರ ಹೊಲಿಸ್ತೀವಿ. ನಿಮಗ್ ಹೊಲಿಸ್ತೀವಿ, ಅಕ್ಕಪಕ್ಕದವ್ರಿಗೆ ಹೊಲಿಸ್ತೀವಿ, ಸೈಜ್ ವೈಸ್ ಕೂಡ ಕೊಡ್ತೀವಿ. ಟೋಟಲ್ 8ರಿಂದ 10 ಬ್ಲೌಸ್ ಆರಾಮಾಗಿ ಏನು ಗೊತ್ತಿಲ್ಲ ಅಂದ್ರೆ ಹೊಲ್ದಾಕೋಬಹುದು. ಮ್ಯಾಮ್ ಸಾಧ್ಯನಾ ಮ್ಯಾಮ್? ಅಲ್ಲಷ್ಟು ದಿನ ಹೋಗಿದ್ವಿ, ಇಲ್ಲಷ್ಟು ದಿನ ಹೋಗಿದ್ವಿ, ನಾವಿನ್ನು ಬ್ಲೌಸೇ ಪರ್ಫೆಕ್ಟ್ ಇಲ್ಲ, ನೀವ್ 1 ತಿಂಗಳಲ್ಲಿ ಕಳಿಸ್ಬಿಡ್ತೀರಾ ಏನು ಗೊತ್ತಿಲ್ದವ್ರಿಗೆ? ಎಸ್, ಕಲಿಸ್ತೀವಿ, ಕಲಿಸ್ತಾ ಇದೀವಿ, ಕಲ್ಸಾಗಿದೆ, ಮುಂದೆ ಕಲಿಸ್ತೀವಿ. ಕಾರಣ ಇಷ್ಟೇ, ಡೆಡಿಕೇಶನ್. ಬರ್ಬೇಕು ಸಿನ್ಸಿಯರ್ ಆಗಿ. ನಾ ಮಾಡೋ ಕಟಿಂಗ್ ನ ನೀಟಾಗಿ ನೋಡ್ಕೋಬೇಕು. ಇಲ್ಲೇ ಕುತ್ಕೊಂಡು 2ರಿಂದ 3 ಅವರ್ ಇಲ್ಲೇ ಕೂರಿಸ್ತೀವಿ. ಪರವಾಗಿಲ್ಲ, ಮಾಡ್ಕೊಳ್ಳಿ. ಕಟಿಂಗ್ ಮಾಡ್ತೀರಾ ಕುತ್ಕೊಂಡ್ ಮಾಡಿ, ಇಲ್ಲ ಸ್ಟಿಚಿಂಗ್ ಇಲ್ಲೇ ಮಾಡ್ತೀರಾ ಮುಗಿಸ್ಬಿಟ್ಟು ಹೋಗ್ತೀರಾ ಅನ್ಕೊಂಡ್ 3 ಗಂಟೆ 4 ಗಂಟೆವರೆಗೂ ಕೆಲವರಿಗೆ ಮಿಷನ್ ಇಲ್ದವ್ರಿಗೂ ಸಪೋರ್ಟ್ ಮಾಡಿ ಸ್ಟಿಚಿಂಗ್ ಮಾಡಿಸಿ ಅಟ್ಲೀಸ್ಟ್ 2 ದಿನಕ್ಕೊಂದು ಬ್ಲೌಸ್ ನ ಕಂಪ್ಲೀಟ್ ಮಾಡಿಸಿದೀವಿ. ಸ್ಟಾರ್ಟಿಂಗು ಅವರಿಗೆ ಸಣ್ಣ ಪುಟ್ಟ ಸ್ಟಿಚಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ. 1 ಬ್ಲೌಸ್ 2 ಬ್ಲೌಸ್ ಓಕೆ, 3ನೇ ಬ್ಲೌಸ್ ಬರ್ಲೇಬೇಕಲ್ಲ, ಹೆಂಗ್ ಕೇಳಕ್ ಸಾಧ್ಯ? ಇಲ್ಲೇ ಕುತ್ಕೊಂಡು ಮಾಡಿಸ್ತಿರ್ತೀವಿ. ಲೈವ್ ಅವ್ರಿಗೆ, ಆನ್ಲೈನ್ ಅವ್ರಿಗೆ ಪಿನ್ ಟು ಪಿನ್ ವಿಡಿಯೋಗಳನ್ನ ಕೊಟ್ಟಿರ್ತೀವಿ. ಚಿಕ್ಕ ವಿಡಿಯೋ ಕೊಟ್ಟಿರ್ತೀವಿ, ದೊಡ್ಡ ಲಾಂಗ್ ವಿಡಿಯೋ ಕೊಟ್ಟಿರ್ತೀವಿ. ಒಂದ್ ಬ್ಲೌಸ್ ನ ಹೊಲಿಬೇಕು ಅಂದ್ರೆ ನನಗೆ ಒಂದು ಅರ್ಧ ಗಂಟೆಯಿಂದ 3/4 ಅವರಲ್ಲಿ ಫಿನಿಶ್ ಆಗತ್ತೆ. ಅಷ್ಟು ಮಾಡೋದ್ನ ನಾನು 1.5 ಅವರ್ 1 ಅವರ್ ತಗೊಂಡ್ ಮಾಡಿದೀನಿ. ಅಂದ್ರೆ ಸುಮ್ನೆ ಮಾಡಿರ್ತೀನ? ಅದ್ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡಿ ನೀಟಾಗಿ ವಿಡಿಯೋ ನಿಮ್ಗೆ ಕೊಟ್ಟಿರ್ತೀವಿ. ವಿಡಿಯೋ ನೋಡ್ಕೊಂಡು ಪ್ರಿಪೇರ್ ಆಗಿ ಬಂದಿರ್ತೀರಾ. ಲೈವ್ ಅಲ್ಲಿ ಕುತ್ಕೊಂಡಾಗ ಅದೇ ತರ 1 ಅವರ್ 1.5 ಅವರ್ ಲೈವ್ ಅಲ್ಲಿ ನಿಮ್ಗೆ ಕ್ಲಾಸ್ ತಗೊಂತೀವಿ. ಒಂದೊಂದಿನ 2 ಅವರ್ಸ್ ಕೂಡ ಆಗೋಗ್ಬಿಡುತ್ತೆ. ಪ್ರತಿ ಒಬ್ರದ್ದು ಇಲ್ಲಿ ಕಟಿಂಗ್ ಇರುತ್ತೆ, ಇಲ್ಲಿ ನೋಡ್ಕೊಂಡು
ನಾವ್ ಹೇಗ್ ಮಾಡ್ಬೇಕು ಅನ್ನೋದ ಕಟ್ಟಿಗೆ ನಾವು ಮಾರ್ಕ್ ಹಾಕಿ ತೋರಿಸ್ತೀವಿ. ಲೈವ್ ಅಲ್ಲಿ ನೀವು ಮನೇಲೆ ಕುತ್ಕೊಂಡು ನೀವು ಮಾರ್ಕ್ ಹಾಕಿ ತೋರಿಸಬಹುದು. ಆನ್ಲೈನ್ ಅಲ್ಲಿ ಇರೋರು ಎರಡಿಗೂ ಲೈವ್ ಟು ಲೈವ್ ಕ್ಲಾಸಸ್ ಇರುತ್ತೆ, ಲೈವ್ ವರ್ಗುನು ಆನ್ಲೈನ್ ವರ್ಗುನು. ಹಂಗಾಗಿ ನಿಮ್ಗೂ ಕೂಡ ಕ್ಲಾಸ್ ಅಲ್ಲಿ ಇರೋ ಫೀಲ್ ಕಾಣಿಸ್ತಾ ಇರುತ್ತೆ, ನಾವು ಕ್ಲಾಸ್ ಅಲ್ಲಿ ಇದೀವಿ ಅಂತ. ಅವಾಗ ಏನಾಗುತ್ತೆ, ಎಲ್ಲೂ ನಿಮ್ಮ ಗಮನ ಹೋಗಲ್ಲ. ಯಾಕೆ ಕಲಿಯಕ್ ಸಾಧ್ಯ ಇಲ್ಲ? 8 ರಿಂದ 10 15 ಬ್ಲೌಸ್ ಹೊಲಿಬಹುದು, ಇಂಟ್ರೆಸ್ಟ್ ಇದ್ದು ಹಾರ್ಡ್ ವರ್ಕ್ ಮಾಡ್ತೀವಿ ಅಂದ್ರೆ. ಓಕೆನಾ? ನಾವ್ ಅಷ್ಟು ಹೊಲಿಸ್ತೀವಿ ಅಂದ್ರೆ ಇನ್ನೂ ಟೈಮ್ ಇದೆ ಅಂದ್ರೆ ಹೊಲಿರಮ್ಮ ಬನ್ನಿ ಹೊಲಿರಿ ಅಂತ ನಾವೇ ಹೇಳ್ತೀವಿ. ಅಷ್ಟು ಕಾನ್ಫಿಡೆನ್ಸ್ ನಾವು ಕೊಡ್ತೀವಿ, ಮಾಡೋ ಕೆಪಾಸಿಟಿ ಅವ್ರಿಗೂ ಇರುತ್ತೆ. ನಮ್ ಕ್ಲಾಸಿಗೆ ಬಂದ್ಮೇಲೆ ಇರ್ಲೇಬೇಕು. ಸುಮ್ನೆ ಅಂತೂ ಕಲ್ಸಲ್ಲ, 3 ಅವರ್ ಕ್ಲಾಸ್ ತಗೊಂಡಿರ್ತೀವಿ ಅಲ್ವಾ. ಹಾಗಾಗಿ ಓಕೆ ಫೈನ್ ಮ್ಯಾಮ್, ಹೊಲಿತಾ ಇದೀನಿ ಬ್ಲೌಸ್ ಎಲ್ಲ, ಆದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಮೇಡಮ್. ಶೋಲ್ಡರ್ ಡ್ರಾಪ್ ಆಗ್ತಿದೆ, ರಿಂಕಲ್ಸ್ ಬರ್ತಿದೆ, ಮತ್ತೆ ಬೇರೆಯವ್ರಿಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿಯೋಕ್ ಗೊತ್ತಾಗ್ತಾ ಇಲ್ಲ. ಸುಮ್ನೆ ಬ್ಲೌಸ್ ಕೊಡ್ತಾರೆ, ಕುಲ್ಡ್ ಮೆಥಡ್ ಅಲ್ಲಿ ಹೊಲ್ದು ಕೊಡ್ತಾ ಇದೀವಿ, ಅಂತೂ ಮಾಡ್ತಾ ಇದೀವಿ ಟೈಲರ್ ಆಗಿ ಅಂತ ಅನ್ನೋರು ತಲೆನೇ ಕೆಡಿಸ್ಕೋಬೇಡಿ. ಒಂದ್ ತಿಂಗಳು ಕ್ಲಾಸ್ ಅಡ್ಮಿಷನ್ ಆಗಿ ಫುಲ್ ಕೋರ್ಸೇ ತಗೋಬೇಕು ಅಂತಿಲ್ಲ. 1 ತಿಂಗಳು ಕೋರ್ಸ್ ಅಲ್ಲಿ ಬ್ಲೌಸ್ ಪರ್ಫೆಕ್ಟ್ ಆಗತ್ತೆ, ಸೈಜ್ ವೈಸ್ ಬರುತ್ತೆ, ಬಾಡಿ ಮೆಜರ್ಮೆಂಟ್ ತಗೊಳೋದು ಗೊತ್ತಾಗತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ನಾವು ಬೇರೆಯವ್ರಿಗೆ ಹೊಲಿಬಹುದು ಅಂತ. 25 ಬ್ಲೌಸ್ 1 ತಿಂಗಳಿಗೆ ಬರುತ್ತೆ. ಕ್ಲಿಯರ್? ಆ 25 ಬ್ಲೌಸ್ ನ ಎಲ್ಲಾ ಸೈಜ್ ಅಲ್ಲೂ ಹೊಲ್ಸಿರ್ತೀವಿ. ನೋಡಿರ್ತೀರಾ ವಿಡಿಯೋಸ್ ಎಲ್ಲ ಹೊಲ್ದೊಲ್ ತೋರಿಸ್ತಾ ಇರ್ತಾರೆ, ನಮ್ಮ ಹುಡುಗಿರ್ 25 ಬ್ಲೌಸ್ ಹೊಲ್ದ್ವಿ ನೋಡಿ ಅಂತ. ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಸುಮ್ನೆ ಅಂತೂ ಮಾಡಕ್ಕಾಗಲ್ಲ, ಹೊಲ್ದಿರೋದ್ನೇ ತೋರಿಸ್ಬೇಕು ಅಲ್ವಾ. ಹಾಗಾಗಿ ಅವ್ರು ತೋರಿಸ್ತಾ ಇದ್ರೆ ನಿಮ್ ಕೈಲಿ ಯಾಕಾಗಲ್ಲ? ಮನೆಯಲ್ಲೇ ಕುತ್ಕೊಂಡು ಅಯ್ಯೋ ಆಗಲ್ಲ ಬಿಡು ಅವೆಲ್ಲ ಸುಳ್ಳು ಅನ್ನತ್ ಕುತ್ಕೊಂಡಿರೋ ನೀವ್ ಅಲ್ಲೇ ಕೂತಿರ್ತೀರಾ. ಇಲ್ಲ ಮೇಡಮ್ ನೋಡೇ ಬಿಡೋಣ, ನಾನು ಮಾಡಿ ತೋರಿಸ್ತೀನಿ ಮೇಡಮ್ ಅಂತ ಹೇಳಿ ಬಂದವ್ರು ಮಾತ್ರ ಮಾಡಿ ತೋರ್ಸಕ್ ಸಾಧ್ಯ ಅಲ್ವಾ. ನಾನು ಹೇಳೋದ್ ಅರ್ಥ ಆಗ್ತಿದ್ಯಾ? ಇದೇನ್ ಮೇಡಮ್ ಬೈತಾರೆ ಅಂತಿದೀರಾ? ಬೈಯೋದಲ್ಲ, ನಿಮ್ಗೆ ಬುದ್ಧಿ ಹೇಳ್ತಿರೋದು. ಟೈಮು ವೇಸ್ಟ್ ಮಾಡಬೇಡಿ. ದಿನೇ ದಿನ ಕಳೆದಂಗೆ ನಮ್ಗೆ ಏಜ್ ಆಗ್ತಾ ಹೋಗುತ್ತೆ, ಹೊತ್ತು ಏಜ್ ಕಮ್ಮಿ ಆಗಲ್ಲ. ಲಾಸ್ಟ್ ಅಲ್ಲಿ ಚೆನ್ನಾಗಿ ದುಡ್ಕೊಳ್ಳೋಣ, ದುಡ್ಡು ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ವಯಸ್ಸಾದ್ಮೇಲೆ ಕುತ್ಕೊಂಡ್ ತಿನ್ನೋಣ, ಯಾರ ಹತ್ರನು ಕೇಳೋದ್ ಬೇಡ. ಅವ್ರು ನೋಡ್ಕೊಳ್ಳಿ ಇವ್ರು ನೋಡ್ಕೊಳ್ಳಿ ಅಂತ ಅನ್ನೋದೇ ಬೇಡ. ನಾವ್ ಹತ್ರ ದುಡ್ಡಿತ್ತು ಅಂದ್ರೆ ಎಲ್ರು ನೋಡ್ಕೊಂತಾರೆ. ನಾನು ಹೇಳೋದ್ ಅರ್ಥ ಆಗ್ತಿದೆ ಅಲ್ಲ? ಎಸ್ ಮ್ಯಾಮ್ ಅಂತೀರಾ? ಎಸ್ ಅನ್ಲೇಬೇಕು. ಎಲ್ಲ ಹೆಣ್ಣು ಮಕ್ಳು ನಿಮ್ಮ ಹತ್ರ ನೀವು ದುಡ್ಡು ಇಟ್ಕೊಳ್ಳೇಬೇಕು ಪರ್ಸನಲಿ. ಕಡೆಗಾಲಕ್ಕೆ ಆಗದೆ ನಮ್ಗೆ ಅವ್ರೆ, ಹೋಗ ಲಕ್ಷ್ಮಕ್ಕನೇ ಆಗೋದ್ ನಮ್ಗೆ. ಓಕೆ ಫೈನ್, ಎಲ್ಲ ಅದಾಯ್ತು ಮೇಡಮ್. ನನಗೆ ಬೇಸಿಕ್ ಎಲ್ಲ ಗೊತ್ತಿದೆ, ಬ್ಲೌಸು ಒಂದಷ್ಟು ಬ್ಲೌಸ್ ಎಲ್ಲ ಹೊಲ್ದಿದೀನಿ. ಈಗಿನ ಟ್ರೆಂಡಿಂಗ್ ಬ್ರೈಡಲ್ ಬೇಕು ಮ್ಯಾಮ್ ಬ್ಲೌಸು ಅಂತಂದ್ರೆ ಇನ್25 ಬ್ಲೌಸು ಫುಲ್ ಎಲ್ಲ ಬ್ರೈಡಲ್ಲೇ ಇರುತ್ತೆ. ಅದೆಲ್ಲ ಈಗಿನ ಟ್ರೆಂಡಿಂಗ್ ಬ್ಲೌಸ್ ಆಗಿರುತ್ತೆ. ಮಧುಬಾಲ ಡಿಸೈನ್ ಇರೋದು, ಎಲ್ಲಾ ಕಾಲರ್ ನೆಕ್ ಡಿಸೈನ್ಸ್ ಆಗಿರ್ಬೋದು, ಆಲ್ಟರ್ ನೆಕ್ ಆಗಿರ್ಬೋದು, ನಿಮ್ಗೆ PDF ಕಳಿಸ್ಕೊಡ್ತೀನಿ ನೋಡಿ. ಅಷ್ಟು ಡಿಸೈನ್ಸ್ ಕೂಡ, ಮತ್ತೆ ಮದ್ವೆ ಆರ್ಡರ್ಗಳು ತಗೊಂಡಾಗ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಷ್ಟು ಕೋರ್ಸು ನೆಕ್ಸ್ಟ್ ಮಂತ್ ಇರುತ್ತೆ. ಅಲ್ಲ, ಅಷ್ಟು ಕೋರ್ಸ್ ಇರುತ್ತೆ, ಅದು ಕೂಡ ನೀವು ಜಾಯಿನ್ ಆಗ್ಬೋದು. ಈಗೆಲ್ಲ ಈ ಬ್ಯಾಚ್ ಅವರೆಲ್ಲ ಬೇಸಿಕ್ ಮುಗಿಸಿದಾರಲ್ವಾ, 1 ಮಂತ್ ಕೋರ್ಸ್ ಮುಗ್ದಿದೆ. ಅವ್ರಿಗೆ ನೆಕ್ಸ್ಟ್ ಮಂತ್ ಕೋರ್ಸ್ಗೆ ಅವ್ರು ಕಂಟಿನ್ಯೂ ಮಾಡ್ಬೇಕು. ಅದೇ ಬ್ಯಾಚ್ ನೀವು ಸೇರ್ಕೊಂಡು ಬ್ರೈಡಲ್ ನ ಕಲಿಬಹುದು. ಕ್ಲಿಯರ್? ಯಾವ್ಯಾವ ಡಿಸೈನ್ಸ್ ಇರುತ್ತೆ ನಿಮ್ಗೆ ಸಪ್ರೇಟ್ ಆಗಿ ವಿಡಿಯೋಸ್ PDF ಕಳಿಸ್ತೀನಿ ಯಾವ್ಯಾವ ಇರುತ್ತೆ ಅಂತೇಳಿ. ಅಷ್ಟು ಗೊತ್ತಿದ್ದವರು ನೆಕ್ಸ್ಟ್ ಕ್ಲಾಸ್ಗೆ ಸೇರ್ಕೋಬಹುದು. ಮ್ಯಾಮ್ ಓಕೆ, ನನ್ ಡ್ರೆಸ್ ಹೊಲ್ಕೋಬೇಕು, ಎಲ್ರಿಗೂ ಆಸೆ ಇರುತ್ತೆ. ತುಂಬಾ ಜನ ಕಾಯ್ತಾ ಇದ್ದೀರಾ ಅಂತೆಲ್ಲ ಗೊತ್ತು. ಈಗ 2nd ಇಂದ ಸ್ಟಾರ್ಟ್ ಆಗಿದೆ ಡ್ರೆಸ್ ಕ್ಲಾಸು. ಎಲ್ಲಾ ತರ 10 ಪ್ಯಾಟರ್ನ್ ಕುರ್ತೀಸ್ ಬರುತ್ತೆ, ಆರಾಮಾಗಿ ನೀವು ಹೊಲ್ಕೋಬಹುದು. ಈಗ ಹೊರಗಡೆ ರೆಡಿಮೇಡ್ ತಗೊಂಬಂದ್ರೆ ಲೂಸ್ ಇರುತ್ತೆ, ಟೈಟ್ ಇರುತ್ತೆ, ಪ್ಯಾಂಟ್ ಅಂತೂ ಆಗದೇ ಇಲ್ಲ. ಬರೀ ಟಾಪ್ ಹಾಕೊಂಡು ಲೆಗಿನ್ಸ್ ಹಾಕೊಂಡಿರೋದು ಎಷ್ಟೋ ಜನ ಇರ್ತೀರಾ. ಎಸ್ ಅಂತ ಕತ್ತಾಗ್ತಿದ್ದೀರಾ, ನನಗೆ ಕಾಣಿಸ್ತಾ ಇದೆ. ಓಕೆ, ಅದ್ರ ಬದಲು ನಾವೇ ಒಳ್ಳೆ ಫ್ಯಾಬ್ರಿಕ್ ಬಟ್ಟೆ ತಗೊಂಡು ಸ್ಟಿಚ್ ಮಾಡಿದ್ರೆ ಬಾಳ್ಕೆನೂ ಬರುತ್ತೆ, ಫಿನಿಶಿಂಗ್ ಇರುತ್ತೆ, ಫಿಟ್ಟಿಂಗ್ ಕೂಡ ಇರುತ್ತೆ. ಕ್ಲಿಯರ್? ಅದಾದ್ಮೇಲೆ ಗೌನು, ಬೇಬಿ ಫ್ರಾಕ್ ಎಲ್ಲ ಬರುತ್ತೆ. ಅದು ಕೋರ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತೀನಿ. ಈ 15 ಡೇಸ್ ಕುರ್ತೀಸ್ ಕ್ಲಾಸ್ ಇರುತ್ತೆ, ಅದು ಕೂಡ ನೀವು ಸೇರ್ಕೋಬಹುದು. ಅದು ಸಪ್ರೇಟ್ ವಿಡಿಯೋ ಕೊಡ್ತೀನಿ ನಾನು. ಬಟ್ ಈ ಕುರ್ತೀಸ್ ಕ್ಲಾಸ್ ಕೂಡ ನಿಮ್ಗೆ ಒಂದೇ ಸಲ ಅನೌನ್ಸ್ ಮಾಡ್ತಾ ಇದ್ದೀನಿ. ಬ್ಲೌಸಿಗೆ ಸೇರ್ಕೋಬಹುದು, ಏನು ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಕ್ಲಾಸು, ಬ್ಲೌಸ್ ಕ್ಲಾಸು, ಬ್ರೈಡಲ್ಲು, ಅದ್ರ ಜೊತೆಗೆ ಕುರ್ತೀಸ್ ಕ್ಲಾಸ್. ಕುರ್ತೀಸ್ ಬೇರೆ 15 ದಿನ. 15 ದಿನಕ್ಕೆ ಕಲಿಯಕ್ ಸಾಧ್ಯ? ಏನು ಗೊತ್ತಿಲ್ದವ್ರು ಅವ್ರಿಗೆ 15 ದಿನ ಇರುತ್ತೆ, ಅವ್ರಿಗೆ 5 ಪ್ಯಾಟರ್ನ್ ಇರುತ್ತೆ ಅಷ್ಟೇನೆ. ಫುಲ್ ಕೋರ್ಸ್ ಅಂದ್ರೆ ಸ್ವಲ್ಪ ಗೊತ್ತಿದೆ, ಡ್ರೆಸ್ ಕಲಿಬೇಕು ಅಂದ್ರೆ 10 ಪ್ಯಾಟರ್ನ್ ಡ್ರೆಸ್ ಇರುತ್ತೆ. ಅಷ್ಟ್ ಕಲ್ತ್ರೆ ಸಾಕು, ಇನ್ಯಾವ್ದು ಕೊಟ್ರು ಮಾಡ್ಬೋದು. ಇರೋವೇ ಡ್ರೆಸ್ ಕುರ್ತೀಸ್ ಎಲ್ಲ ಅಷ್ಟೇ ಅಲ್ವಾ. PDF ಕಳಿಸ್ತೀನಿ ನೋಡಿ, ಇಲ್ಲಿ ತೋರಿಸ್ತಾ ಇದೀನಿ ಕೂಡ ಎಷ್ಟೆಷ್ಟು ತರ ಡ್ರೆಸ್ಸಸ್ ಇದೆ ಅಂತೇಳಿ. ಅಷ್ಟು ಡ್ರೆಸ್ ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ನೀವು ಹೊಲ್ಕೊಂಡು ಹಾಕೋಬಹುದು. ಫಿಟ್ಟಿಂಗು ಇರುತ್ತೆ, ಜೊತೆಗೆ ಬಾಳ್ಕೆನೂ ಬರುತ್ತೆ, ಮತ್ತೆ ಪ್ಯಾಂಟ್ಗಳು ಅಷ್ಟೇ ಆರಾಮಾಗಿ ನಿಮ್ ಸೈಜಿಗೆ ಆರಾಮಾಗಿ ಹೊಲ್ಕೊಂಡು ಹಾಕೋಬಹುದು. ರೆಡಿ ತಗೊಂಡ್ರೆ ಟೈಟ್ ಆಗತ್ತೆ, ಲೆಗ್ಗಿನ್ಸ್ ಹಾಕಿ ಹಾಕಿ ಬೋರ್ ಆಗಿದೆ, ಮತ್ತಿನ್ನೇನ್ ಮತ್ತೆ. ಓಕೆ, ಈಗ ಎಲ್ಲಾ ಕ್ಲಾಸು ಶುರುವಾಗಿದೆ ಅಲ್ವಾ. ಮತ್ ಯಾಕೆ ತಡ, ಈ ನಂಬರ್ಗೆ ಪಟಪಡ ಅಂತ ಫೋನ್ ಮಾಡಿ ಅಡ್ಮಿಷನ್ ಆಗಿ. ನೆಕ್ಸ್ಟ್ ಯಾವಾಗ್ಲೂ ಬೈತೀರಾ ಮೇಡಮ್, ಲಾಸ್ಟ್ ಅಲ್ಲೇ ನೀವು ಕೊಡ್ತೀರಾ, ನಾವ್ ಮನೆಯವ್ರು ಕೇಳಿ ಮಾಡೋಣ ಅಂತಂದ್ರೆ ಅಂತೀರಾ. ಟೈಮ್ ಮಾಡೋಣ ಅಂತೀನಿ, ಟೈಮೇ ಸಾಕಾಗಲ್ಲ. ಸೊ ಹಾಗಾಗಿ ಇನ್ನೊಂದ್ 5 ದಿನ ಇದೆ ಅಷ್ಟೇನೆ. ಯಾಕಂದ್ರೆ ಆಲ್ರೆಡಿ ಅಡ್ಮಿಷನ್ ಆಗಿರ್ತಾರೆ, ಅದಕ್ಕೋಸ್ಕರ ಲೇಟ್ ಮಾಡ್ತೀನಿ.
ಅಡ್ಮಿಷನ್ ಆಲ್ರೆಡಿ ಆಗಿದ್ದಾರೆ, ಇನ್ ಕೆಲವು ಸೀಟ್ಗಳು ಮಾತ್ರ ಬಾಕಿ ಇರೋದ್ರಿಂದ ಲಾಸ್ಟ್ ಅಲ್ಲೇ ಕೊಡೋದು. ನಾನು ಒಂದ್ ತಿಂಗಳು ಮುಂಚೆನೆ ಅವರು ಅಡ್ಮಿಷನ್ ಆಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಲಾಸ್ಟ್ ಅಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಅನ್ಕೊಂಡು ಲಾಸ್ಟ್ ಅಲ್ಲಿ ಮಾತ್ರ ನಾನು ವಿಡಿಯೋ ಮಾಡಿ ಬಿಡೋದು, ಇನ್ 5 days 6 days ಇದ್ದಾಗ ಮಾತ್ರ. ಓಕೆನಾ? ಇವಾಗ ಸೇರ್ಕೊಂಡು ಈಗ ನಂಬರ್ ನೋಡಿದ ತಕ್ಷಣ ಫೋನ್ ಮಾಡಿ. ಇನ್ನು ಯಾವತ್ತು ಸೆಪ್ಟೆಂಬರ್ 2ಗೆ ಕ್ಲಾಸಸ್ ಶುರು ಆಗೋದು, ಅಷ್ಟರೊಳಗಡೆ ಅಡ್ಮಿಷನ್ ಆಗಿರ್ಬೇಕು. ಕ್ಲಾಸ್ ಶುರು ಆಯ್ತು ಅಂದ್ರೆ ಮತ್ತೆ ತಗೊಳಲ್ಲ, ಯಾಕಂದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಹೋಗ್ತಾ ಇರುತ್ತೆ, ಮತ್ತೆ ತಗೊಳಕ್ ಆಗಲ್ಲ. ಹಾಗೆ ಆನ್ಲೈನ್ ಕ್ಲಾಸ್ ಇರುತ್ತೆ, ಆಫ್ಲೈನ್ ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ಈವ್ನಿಂಗ್ ಕ್ಲಾಸ್ ಕೂಡ ಇರುತ್ತೆ. ಈವ್ನಿಂಗ್ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ನಾನು ಸಪರೇಟ್ ವಿಡಿಯೋ ಕೂಡ ಕಳಿಸ್ತೀನಿ ಈವ್ನಿಂಗ್ ಕ್ಲಾಸ್ ಕೂಡ ಇರುತ್ತೆ. ಆರಾಮಾಗಿ ಸೇರ್ಕೊಂಡು ನೀವು ಕಲ್ತ್ಕೋಬಹುದು. ಓಕೆನಾ? ಮತ್ತೆ ಯಾಕೆ ತಡ, ಪಡಬಡ ಅಂತ ಫೋನ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಏನ್ ಮಾಡ್ಬೇಕು, ಪಡಬಡ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.